ನಮಸ್ಕಾರ ಎಲ್ರಿಗೂ. ಯುರೋಪ್ ಕುಡ್ ಡೈ, ಯುರೋಪ್ ಸಾಯ್ಬೋದು. ಈ ಒಂದು ವಿಷಯ, ಈ ಒಂದು ಲೈನ್ ವರ್ಲ್ಡ್ ವೈಡ್ ಎಲ್ಲಾ ಕಡೆ ಸುದ್ದಿ ಆಗ್ತಿದೆ. Le fait que notre Europe aujourd'hui est mortelle. Elle peut mourir. Elle peut mourir. ಈ ನ್ಯೂಸ್ ನ BBC, ಹಿಂದೂಸ್ತಾನ್ ಟೈಮ್ಸ್, CNN ಎಲ್ಲರೂ ಕೂಡ ಈ ನ್ಯೂಸ್ ನ ಕವರ್ ಮಾಡಿದ್ದಾರೆ. ಯುರೋಪ್ ಕುಡ್ ಡೈ ಅಂತ ಯಾರೋ ಜಿಯೋ ಪೊಲಿಟಿಕಲ್ ಅನಲಿಸ್ಟ್, ಯಾರೋ ರಿಪೋರ್ಟರ್ ಹೇಳಿರೋದಲ್ಲ ಇದು. ಫ್ರಾನ್ಸ್ ನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಹೇಳಿದ್ದಾರೆ ಯುರೋಪ್ ಕುಡ್ ಡೈ ಅಂತ. ಸೊ ಅವ್ರು ಹೇಳೋ ಪ್ರಕಾರ ಯುರೋಪ್ ಅಲ್ಲಿ ಇವಾಗ ಏನ್ ಸಿಚುವೇಶನ್ ನಡೀತಾ ಇದೆಯೋ ಪ್ರಾಬಬಲಿ ಬರೋ ದಿನಗಳಲ್ಲಿ ಯುರೋಪ್ ಸಾಯ್ಬಹುದು ಅಂತ ಹೇಳ್ತಿದ್ದಾರೆ. ಯುರೋಪ್ ಸಾಯ್ಬಹುದು ಅಂತ ಯಾರೋ ರಿಪೋರ್ಟರ್ ಹೇಳಿದ್ರೆ ಅಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ಫ್ರಾನ್ಸ್ ನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೇ ಹೇಳಿದ್ದಾರೆ ಯುರೋಪ್ ಸಾಯ್ಬಹುದು ಅಂತ. ಸೊ ಈ ವಿಷಯನ ತಳ್ಳಕ್ ಹೋಗಲ್ಲ. ಫ್ರಾನ್ಸ್ ಒಂದು ಪವರ್ಫುಲ್ ಕಂಟ್ರಿ, ಮತ್ತೆ ಫ್ರಾನ್ಸ್ UN ನ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ ಕೂಡ. ಮತ್ತೆ GDP ವೈಸ್ ಫ್ರಾನ್ಸ್ 7th ರ್ಯಾಂಕ್ ಅಲ್ಲಿ ಬರುತ್ತೆ. ಮತ್ತೆ ಫ್ರಾನ್ಸ್ ಹತ್ರನೂ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಸೊ ಫ್ರಾನ್ಸ್ ಒಂದು ತುಂಬಾ ಇಂಪಾರ್ಟೆಂಟ್ ಅಂಡ್ ಪವರ್ಫುಲ್ ಕಂಟ್ರಿ. ಸೊ ಫ್ರಾನ್ಸ್ ಯುರೋಪ್ ಅಲ್ಲೇ ಇರೋದು. ಫ್ರಾನ್ಸ್ ನ ಪ್ರೆಸಿಡೆಂಟ್ ಬರೋ ದಿನಗಳಲ್ಲಿ ಯುರೋಪ್ ಸಾಯ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಏನಕ್ಕೆ ಸಾಯ್ಬೋದು ಅನ್ನೋ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯುರೋಪ್ ಸಾಯ್ದ ರೀತಿ ಆಗ್ಬಾರ್ದು ಅಂದ್ರೆ ಅದಕ್ಕೂ ಕೂಡ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೇ ಸಜೆಷನ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಐಡಿಯಾಸ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ತುಂಬಾ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯುರೋಪ್ ಕುಡ್ ಡೈ, ಯುರೋಪ್ ಸಾಯ್ಬೋದು ಅಂದ್ರೆ ಆ ತರ ಸಾಯೋದಲ್ಲ, ಯಾವುದೋ ಝೋಂಬೀಸೋ ಇಲ್ಲ ಏನೇನ್ ಅಟ್ಯಾಕ್ ಮಾಡಿ ಎಲ್ಲ ಸತ್ತೋಗೋದು ಆ ತರ ಅಲ್ಲ. ಏನ್ ಜನರು ಯುರೋಪ್ ಅಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇರೋ, ಹೈ ಕ್ವಾಲಿಟಿ ಆಫ್ ಲಿವಿಂಗ್, ಹೈ ಸ್ಯಾಲರಿ, ಕಂಟ್ರಿ ತುಂಬಾ ಕ್ಲೀನ್ ಆಗಿರುತ್ತೆ, ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ. ಮತ್ತೆ ಆ ದೇಶದ ಮೇಲೆ ಯಾರು ಅಟ್ಯಾಕ್ ಮಾಡೋಕೆ ಯೋಚನೆ ಮಾಡಲ್ಲ. ಏನಕ್ಕೆ ಅಂದ್ರೆ ಅಮೆರಿಕ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವ್ರ ಪ್ರಕಾರ ಯುರೋಪ್ ಕುಡ್ ಡೈ ಅಂದ್ರೆ ಇವೆಲ್ಲ ಮುಗಿತಾ ಬರ್ತಿದೆ ಅಂತ, ಯುರೋಪ್ಗೆ ಕಷ್ಟದ ದಿನಗಳು ಸ್ಟಾರ್ಟ್ ಆಗ್ತಿದೆ ಅಂತ, ಮತ್ತೆ ಯುರೋಪ್ ಏಂತಕ್ಕೆ ಸಾಯ್ಬೋದು ಅಂತ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಹೇಳಿದ್ದಾರೆ. ಮೊದಲನೇದಾಗಿ ರಷ್ಯಾ ಯುಕ್ರೇನ್ ವಾರ್, ಇಟ್ಸ್ ಎ ಬಿಗ್ಗೆಸ್ಟ್ ಥ್ರೆಟ್ ಟು ಯುರೋಪಿಯನ್ ಸೆಕ್ಯೂರಿಟಿ. ಮತ್ತೆ ಯುರೋಪ್ ಅಲ್ಲಿ ಎಕನಾಮಿಕಲ್ ಆಕ್ಟಿವಿಟಿ ಮೊದಲಿನ ತರ ನಡೀತಾ ಇಲ್ಲ. ಯಾಕಂದ್ರೆ ಅಲ್ಲಿನ ಜನಸಂಖ್ಯೆ ಕಮ್ಮಿ ಆಗ್ತಾನೆ ಇದೆ, ಅಲ್ಲಿನ ಫರ್ಟಿಲಿಟಿ ರೇಟ್ ಕೂಡ ಕಮ್ಮಿ ಆಗ್ತಿದೆ. ಅದರಿಂದ ಅವರು ಹೊರಗಡೆ ಜನರನ್ನ ತರಿಸ್ತಾ ಇದ್ದಾರೆ ಸ್ವಲ್ಪ ಬೇಸಿಕ್ ಲೆವೆಲ್ ಅಲ್ಲಿ ಪಾಪ್ಯುಲೇಷನ್ ಮೇಂಟೈನ್ ಮಾಡೋಕೆ. ಇಲ್ಲಾಂದ್ರೆ ಯುರೋಪಿಯನ್ ಪಾಪ್ಯುಲೇಷನ್ ಅಲ್ಲಿ ಮ್ಯಾಸಿವ್ ಕೊಲ್ಯಾಪ್ಸ್ ಬರ್ಬೋದು. ಮತ್ತೆ ಮೊದಲೇನು ರಷ್ಯಾದಿಂದ ಆಯಿಲ್, ನ್ಯಾಚುರಲ್ ಗ್ಯಾಸ್, ಫರ್ಟಿಲೈಸರ್ ಇವುಗಳನ್ನೆಲ್ಲ ಕಮ್ಮಿ ರೇಟ್ ಅಲ್ಲಿ ತರಿಸ್ತಿತ್ತು. ಇವಾಗ ರಷ್ಯಾ ಬಿಟ್ಟು ಬೇರೆ ದೇಶಗಳಿಂದ ನ್ಯಾಚುರಲ್ ಗ್ಯಾಸ್, ಆಯಿಲ್ ಕಾಸ್ಟ್ಲಿ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತಿದೆ. ಮತ್ತೆ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಗೆ ಯುರೋಪ್ ಅಮೆರಿಕ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ. ಇವಾಗೇನೋ ಅಮೆರಿಕದಲ್ಲಿ ಜೋ ಬೈಡನ್ ಸರ್ಕಾರ ಇದೆ, ಯುರೋಪ್ಗೆ ಯುಕ್ರೇನ್ಗೆ ಸೆಕ್ಯೂರಿಟಿ ವೈಸ್ ಹೆಲ್ಪ್ ಮಾಡ್ತಾ ಇದೆ. ಆದ್ರೆ ಟ್ರಂಪ್ ಏನಾದ್ರೂ ಈ ಸಲ ಆಯ್ಕೆ ಆಗಿ ಬಂದ್ರೆ ಅವ್ರ ಸ್ಪೀಚ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಸ್ಪೀಚ್ ಅಲ್ಲಿ ರಷ್ಯಾನ ಎನ್ಕರೇಜ್ ಆಗೋ ರೀತಿ ಕೂಡ ಮಾತಾಡಿದ್ರು. Well, sir, if we don't pay and we're attacked by Russia, will you protect us? No, I would not protect you. In fact, I would encourage them to do whatever the hell they want. You got to pay. ಯುರೋಪ್ ನ್ಯಾಟೋ ಮೇಲೆ ರಷ್ಯಾ ಇನ್ವೆನ್ಷನ್ ಮಾಡಿ ಅಂತ. ಸೊ ಡೊನಾಲ್ಡ್ ಟ್ರಂಪ್ ಏನಾದರೂ ಈ ಸತಿ ಅಮೆರಿಕಾದಿಂದ ಆರ್ಸ್ ಬಂದ್ರೆ ಸೊ ಯುರೋಪ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ಗೆ ಯುರೋಪ್ ಅಮೆರಿಕ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಯುರೋಪ್ ಕುಡ್ ಡೈ ಅಂತ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಹೇಳಿದ್ದಾರೆ. ಮತ್ತೆ ಯುರೋಪ್ ಸಾಯ್ಬೋದು ಅಂತ ಅಮೆರಿಕನ್ ಮೀಡಿಯಾ 2011 ಅಲ್ಲೇ ಹೇಳಿದ್ರು, ವೈ ಯುರೋಪ್ ನೋ ಲಾಂಗರ್ ಮ್ಯಾಟರ್ಸ್ ಅಂತ. ಸೊ ಯುರೋಪ್ ನ ಈ ಸಾವನ್ನ ತಡೆಯೋಕೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೇ ಕೆಲವೊಂದಿಷ್ಟು ಸಜೆಷನ್, ಐಡಿಯಾಸ್, ಮೆಡಿಸಿನ್ಸ್ ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಯುರೋಪ್ ತನ್ನದೇ ಆದ ಮಿಲಿಟರಿ ಅಕಾಡೆಮಿನ ರೆಡಿ ಮಾಡ್ಕೋಬೇಕು. ಮತ್ತೆ ಯುರೋಪ್ ಕಾಂಟಿನೆಂಟ್ ವೈಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ರೆಡಿ ಮಾಡ್ಕೋಬೇಕು, ಲೈಕ್ ಇಸ್ರೇಲ್ ನ ಐರನ್ ಡೋಮ್ ತರ. ಹಾಗೇನೆ ಯುರೋಪ್ ಕೂಡ ಕಾಂಟಿನೆಂಟ್ ವೈಡ್ ಮಿಸೈಲ್ ಸಿಸ್ಟಮ್ ಬೇಕು. ಇನ್ ಕೇಸ್ ಇನ್ ಫ್ಯೂಚರ್ ಯುರೋಪ್ ಮೇಲೆ ಮಿಸೈಲ್ ಅಟ್ಯಾಕ್ ಆಯ್ತು ಅಂದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡೋಕೆ ನಾವೇ ಒಂದು ಕಾಂಟಿನೆಂಟ್ ವೈಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ಡೆವಲಪ್ ಮಾಡಬೇಕು. ಮತ್ತೆ ಮೋರ್ ಇನ್ವೆಸ್ಟ್ಮೆಂಟ್ ಇನ್ ಯುರೋಪಿಯನ್ ಡಿಫೆನ್ಸ್ ಸಿಸ್ಟಮ್ ಇದಂತೂ ಕಂಪಲ್ಸರಿ ಮಾಡಲೇಬೇಕು. ಎಂತಕ್ಕೆ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ 55% ಆಫ್ ಆರ್ಮ್ಸ್, ಆಯುಧಗಳು ಯುರೋಪ್ ಒಂದೇ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದೆ, ಅದು ಅಮೆರಿಕಾದಿಂದ. ಸೊ ಯುರೋಪ್ ಡಿಫೆನ್ಸ್, ಸೆಕ್ಯೂರಿಟಿ ಮತ್ತೆ ಆರ್ಮ್ಸ್ ಇಂಡಸ್ಟ್ರಿಗೂ ಅಮೆರಿಕ ಮೇಲೆ ತುಂಬಾ ಡಿಪೆಂಡ್ ಆಗಿದೆ. ಸೊ ಅದಕ್ಕೇನೆ ಯುರೋಪ್ ತನ್ನ ಡಿಫೆನ್ಸ್ ಇಂಡಸ್ಟ್ರಿ ಮೇಲೆ ತುಂಬಾನೇ ಇನ್ವೆಸ್ಟ್ ಮಾಡಬೇಕು. ಸೊ ಇಷ್ಟೆಲ್ಲ ಸಜೆಷನ್ ನ ಫ್ರಾನ್ಸ್ ನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಹೇಳಿದ್ದಾರೆ. ಸೊ ಫೈನಲಿ ಕನ್ಕ್ಲೂಷನ್, ಇವ್ರು ಹೇಳಿರೋ ಸಜೆಷನ್ ವರ್ಕ್ ಆಗುತ್ತಾ ನೋಡಿ. ಯುರೋಪ್ ಒಂದು ದೇಶ ಅಲ್ಲ, ಯುರೋಪಿಯನ್ ಯೂನಿಯನ್ ಅಲ್ಲಿ 27 ಮೆಂಬರ್ಸ್ ಇದ್ದಾರೆ. ಅವ್ರುಗಳನ್ನ ಈ ವಿಷಯದಲ್ಲಿ ಯುನೈಟ್ ಮಾಡೋದು ತುಂಬಾನೇ ಕಷ್ಟ. ಮತ್ತೆ ಕೆಲವೊಬ್ರು ಮೆಂಬರ್ಸ್ ಒಬ್ರ ಜೊತೆ ಒಬ್ರು ಮಾತಾಡಲ್ಲ, ಒಬ್ರು ಮಾತನ್ನ ಒಬ್ರು ಕೇಳಲ್ಲ. ಮತ್ತೆ 17 ಇಯರ್ಸ್ ಇಂದ ಯುರೋಪಿಯನ್ ಫಾರಿನ್ ಪಾಲಿಸಿ ಆಗಿರ್ಬೋದು, ಯುರೋಪಿಯನ್ ಸ್ಟ್ರಾಟಜಿ, ಯುರೋಪಿಯನ್ ಸೆಕ್ಯೂರಿಟಿ ಎಲ್ಲದರಲ್ಲೂ ಅಮೆರಿಕನ್ ಇನ್ಫ್ಲೂಯೆನ್ಸ್ ಇದೆ. ಸೊ ಆಲ್ಮೋಸ್ಟ್ ಈ ಸಜೆಷನ್ಗಳು ವರ್ಕ್ ಆಗಬೇಕು ಅಂದ್ರೆ ಸಖತ್ ಟೈಮ್ ಹಿಡಿಯುತ್ತೆ. ಮೊದಲನೇದಾಗಿ ಯುರೋಪ್ ಅಮೆರಿಕನ್ ಇನ್ಫ್ಲೂಯೆನ್ಸ್ ಇಂದ ಹೊರಗೆ ಬರಬೇಕು. ಸೊ ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಸೊ ಮುಂದೆ ನೋಡೋಣ ಯುರೋಪ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ